ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಅಮೃತ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಚಾನೆಲ್ನ ಈ ವಿಡಿಯೋದಲ್ಲಿ ಒಂದು ಹೆಲ್ದಿಯಾದಂತಹ ಸ್ಪ್ರೌಟ್ಸ್ ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಈ ಸಲಾಡು ಹೆಲ್ದಿ ಡಯಟ್ ಮಾಡೋರಿಗೆ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಸಲಾಡು. ಇದನ್ನು ಒಂದು ಬ್ರೇಕ್ಫಾಸ್ಟಾಗಿ ಬಳಸ್ಬೋದು, ಮಕ್ಕಳು ಸ್ನ್ಯಾಕ್ಸಾಗಿ ಬಳಸ್ಬೋದು. ಎಲ್ಲದಕ್ಕೂ ಉಪಯುಕ್ತವಾಗಿರುವಂತಹ ಈ ಸಲಾಡನ್ನು ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನೋಡೋಣ. ನಾನಿಲ್ಲಿ 1 ಕಪ್ನಷ್ಟು ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಅದೇ ಬೌಲ್ನಲ್ಲಿ 1 ಕಪ್ನಷ್ಟು ಮೊಳಕೆ ಬಂದಿರುವ ಕಡಲೆಕಾಳನ್ನು ಕೂಡ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಈರುಳ್ಳಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಒಂದು ಅರ್ಧ ಟೊಮೆಟೊ, ಒಂದು ಸ್ವಲ್ಪ ಸೌತೆಕಾಯಿನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸಣ್ಣ ಕ್ಯಾರೆಟನ್ನು ತುರ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಒಂದು ಸ್ವಲ್ಪ ಹುರಿದಿರುವಂಥ ಕಡಲೆ ಬೀಜ, ಒಂದೆರಡು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕಾಳು ಮೆಣಸಿನ ಪುಡಿ ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು, ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲವನ್ನು ತೊಗೊಂಡಿದ್ದೀನಿ. ಕಾಳನ್ನು ಮೊಳಕೆ ಕಟ್ಟೋದು ಈಗಾಗಲೇ ಹೇಗೆ ಅಂತ ನಿಮಗೆಲ್ಲ ಗೊತ್ತಿದೆ. ಹೆಸರು ಕಾಳಂತೂ ಬೇಸಿಗೆಯಲ್ಲಿ ತುಂಬಾ ಬೇಗ ಮೊಳಕೆ ಬಂದುಬಿಡುತ್ತೆ. ಕಡಲೆಕಾಳು ಸ್ವಲ್ಪ ಟೈಮ್ ತೊಗೊಳುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇವನ್ನೆಲ್ಲ ಮಿಕ್ಸ್ ಮಾಡೋಕ್ಕೆ ಒಂದು ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾವು ತೊಗೊಂಡಿರುವಂತಹ ಎಲ್ಲ ಮೊಳಕೆ ಕಟ್ಟಿದ ಕಾಳು ಹಾಗೆ ತರಕಾರಿಗಳನ್ನು ಹಾಗೆ ಸ್ಪೈಸಸ್ನ ಆ್ಯಡ್ ಮಾಡಬೇಕು. ಈಗ ಹೆಸರು ಕಾಳನ್ನು ಸೇರಿಸ್ಕೊಂಡು ಹಾಗೆ ಕಡಲೆಕಾಳನ್ನು ಸೇರಿಸ್ತಾ ಇದ್ದೀನಿ. ಅದಕ್ಕೆ ತೊಗೊಂಡಿರುವಂತಹ ಈರುಳ್ಳಿ, ಟೊಮೊಟೊ, ಸೌತೆಕಾಯಿ, ಕ್ಯಾರೆಟು ಪ್ರತಿಯೊಂದೂ ಹಂತವಾಗಿ ಸೇರ್ಕೊಳ್ಳಿ. ಈ ಸ್ಕೂಲ್ಗಳಲ್ಲಿ ಫೈರ್ಲೆಸ್ ಕಾಂಪಿಟೇಷನ್ ಕೊಡ್ತಾರಲ್ಲ ಮಕ್ಕಳಿಗೆ, ಅವ್ರಿಗೆ ಇದನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಇದನ್ನು ಹೇಳ್ಕೊಡ್ಬೋದು ಮಾಡೋದಕ್ಕೆ. ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋದ್ರೆ ಸ್ಕೂಲಲ್ಲಿ 5 ನಿಮಿಷಕ್ಕೆ ಮಕ್ಕಳು ಮಾಡಿಬಿಡ್ತಾರೆ. ಹೆಲ್ದಿ ಡಯಟ್ ಮಾಡೋರು ಇದನ್ನು ಸಲಾಡನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ಹಾಗೆ ನಾವು ಊಟದಲ್ಲಿ ಸೈಡ್ ಡಿಶ್ ಆಗೂ ಸಹ ಇದನ್ನು ಕೋಸಂಬರಿ ಥರ ತಿನ್ಬೋದು. ಮತ್ತು ಇದನ್ನು ಸ್ಕೂಲ್ಗಳಿಗೆ ಮಕ್ಕಳುಗಳಿಗೆಲ್ಲ ಸ್ನ್ಯಾಕ್ಸ್ಗಾಗಿ ಕಳಿಸ್ಬೋದು. ಈಗ ಕುರ್ಕುರೆ, ಬಿಸ್ಕೆಟ್ಸ್ ಈ ಥರ ಏನಾದರೂ ಕೊಡೋ ಬದಲು ಈ ಥರ ಹೆಲ್ದಿ ಸ್ನ್ಯಾಕ್ಸ್ನ ಕೊಡಿದ್ರೆ ಮಕ್ಕಳು ಕೂಡ ತುಂಬಾ ಹೆಲ್ದಿ ಆಗ್ತಾರೆ. ಹಾಗೆ ಈ ಥರ ಎಲ್ಲ ಮಿಕ್ಸ್ ಮಾಡಿ ಕೊಡೋದ್ರಿಂದ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹುರಿದಿರೋಂಥ ಕಡಲೆ ಬೀಜ ಹಾಕ್ಕೊಳ್ಳಿ, ತುಂಬಾ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಎಕ್ಸ್ಟ್ರಾ ಟೇಸ್ಟು ಈ ಕಡಲೆ ಬೀಜ ಹುರಿದು ಈ ಥರ ಸಿಪ್ಪೆ ತೆಗೆದು ಅದನ್ನು 2 ಪೀಸಾಗಿ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ದಾಳಿಂಬೆ ಹಣ್ಣು ಸಹ ಸೇರಿಸ್ಕೊಬೋದು. 1-2 ಹಸಿಮೆಣ್ಸಿನ್ಕಾಯಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಮಕ್ಕಳು ಕೊಡಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅಂದರೆ. ನಾವು ಕಾಳು ಮೆಣಸು ಪುಡಿ, ಹಚ್ಚ ಖಾರದ ಪುಡಿ ಹಾಕ್ತೀವಲ್ಲ, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ಅದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಇಲ್ಲಿ ಕಾಳು ಮೆಣಸಿನ ಪೌಡ್ರನ್ನ ತೊಗೊಂಡಿದ್ದೀನಿ. ಕಾಳು ಮೆಣಸಿನ ಪೌಡ್ರು ಈ ಸಲಾಡ್ಗೆ ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಅಷ್ಟೇ ಹಚ್ಚ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಒಂದು 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ. ಇದ್ರ ಬದಲು ನೀವು ಮ್ಯಾಂಗೋ ಇದ್ದರೆ, ಹಸಿ ಮ್ಯಾಂಗೋ ಇದ್ದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಇಲ್ಲ ಆಮ್ಚೂರ್ ಪೌಡ್ರನ್ನು ಸಹ ಸೇರಿಸ್ಕೋಬೋದು. ಈ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಲಾಡ್ ಅಂತೂ ತುಂಬಾ ಹೆಲ್ಪ್ಫುಲ್ ಆದಂಥ ಸಲಾಡ್. ನಾನು ಆಗಲೇ ಹೇಳ್ದಾಗೆ ಮಕ್ಕಳಿಗೆ ಸ್ನ್ಯಾಕ್ಸಾಗಿ ಬಳಸ್ಕೊಬೋದು. ಕೆಲವೊಂದು ಪಾಕೆಟ್ ಫುಡ್ಡೆಲ್ಲ ಅಲ್ಲಿ ಅಲೌಡ್ ಇರಲ್ಲ. ಅಂಥ ಟೈಮಲ್ಲಿ ಈ ಥರ ಸ್ನ್ಯಾಕ್ಸಿಗೆ ಈ ಥರ ಸ್ಪ್ರೌಟ್ಸ್ನ ಮಾಡಿಕೊಟ್ರೆ ಮಕ್ಕಳು ಹೆಲ್ದಿ ಆದಂಥ ಸ್ನ್ಯಾಕ್ಸ್ನ ತಿಂತಾರೆ. ಹಾಗೆ ಸ್ಕೂಲಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇರಲ್ಲ. ತುಂಬಾ ಹೆಲ್ಪ್ಫುಲ್ ಆದಂತಹ ಸಲಾಡ್ ಇದು. ಇದಕ್ಕೆ ನಾವು ಬೇಕಿದ್ರೆ ದಾಳಿಂಬೆ ಹಣ್ಣು ಸಹ ಸೇರಿಸ್ಕೊಬೋದು, ಹಾಗೆ ಕ್ಯಾಪ್ಸಿಕಮ್ ಸೇರಿಸ್ಕೊಬೋದು, ಹಾಗೆ ನಾವು ಜೋಳವನ್ನು ಸೇರಿಸ್ಕೋಬೋದು. ಪ್ರತಿಯೊಂದನ್ನು ಹಾಕ್ಕೊಂಡ್ರೂ ಕೂಡ ಇದ್ರ ರಿಚ್ನೆಸ್ ಇನ್ನೂ ಹೆಚ್ಚುತ್ತಾ ಹೋಗುತ್ತೆ. ಇದಿಷ್ಟು ಹಾಕ್ಕೊಂಡ್ರೂ ಕೂಡ ತುಂಬಾ ಅದ್ಭುತವಾಗಿರುತ್ತೆ. ಈ ಒಂದು ಸಲಾಡ್ನ ಬರೀ ರೈಸು ಸಾಂಬಾರು ಇದ್ದಾಗ ಸೈಡ್ ಡಿಶ್ ಆಗು ನೀವು ಮಾಡ್ಕೊಬೋದು. ಯಾರಾದರೂ ಕಸಿನ್ಸ್ ಬಂದಾಗ ಅದು ಕೋಸಂಬರಿ ಟೈಪಲ್ಲೂ ನೀವು ಮಾಡ್ಕೊಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಕೊನೆಯಲ್ಲಿ ನಾನು ಒಂದು ಅರ್ಧ ನಿಂಬೆಹಣ್ಣನ್ನ ಈ ಥರ ರಸ ತಗೊಂಡಿದ್ದೀನಿ. ಆ ರಸವನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣು ರಸ ಹಾಕೋದ್ರಿಂದ ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ. ಸ್ಪೈಸು, ಹುಳಿ, ಹಾಗೆ ಕಡಲೆ ಬೀಜ ಹಾಕಿರೋದ್ರಿಂದ ಕ್ರಿಸ್ಪಿ ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಏನಾರು ಹಬ್ಬಗಳಲ್ಲಿ ಒಬ್ಬಟ್ಟು ಊಟ ಮಾಡಿದಾಗ ಇದನ್ನು ಕೋಸಂಬರಿ ಹಾಗೂ ಸಹ ಮಾಡ್ಕೊಬೋದು. ಒಟ್ಟಾರೆ ತುಂಬಾ ಹೆಲ್ದಿ ಸಲಾಡ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಡಯೆಟ್ನ ರೆಗ್ಯುಲರಾಗಿ ಮಾಡೋರು ಇದನ್ನು ಬ್ರೇಕ್ಫಾಸ್ಟಾಗಿ ರೆಗ್ಯುಲರಾಗಿ ಯೂಸ್ ಮಾಡ್ಬೋದು. ದೇಹಕ್ಕೆ ಹೀಟ್ ಅನ್ನಿಸ್ದಾಗ ಈ ಥರ ಸ್ಪ್ರೌಟ್ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಸ್ವಲ್ಪ ತಂಪು ಕೂಡ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೀಪ್ ವಾಚಿಂಗ್.